ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋ ಥ್ರೂ ಎಲ್ಲರಿಗೂ ಸ್ವಾಗತ. ಇವತ್ತೇನು ರುಟೀನ ಆಮೇಲೆ ಬ್ಲಾಗ್ ಅದೇನು ಶೇರ್ ಮಾಡತ್ತಿಲ್ಲ ರೀ. ಇವತ್ತೇನಿದ್ರು ಬರೀ ಸಾಡಿ ಬ್ಲಾಗ್ ಅಂತ ಅನ್ಬೋದು ರೀ. ಯಾಕಂದ್ರೆ ರೀ ಪಿಕೋ ಫಾಲ್ಕ್ ಸಾಡಿ ಭಾಳ ಬಂದಾವ್ರಿ. ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಅಷ್ಟಕ್ಕನ ನಿನ್ನೆನ ಆ್ಯನಿವರ್ಸರಿ ಆಗೈತೆ ರೀ. ಆ ದಿನ ಶೇರ್ ಮಾಡ್ಕೊಂಡಿನ 2 ಸಾಡಿ ಪಿಕೋ ಫಾಲ್ ಎಷ್ಟೊತ್ತಿದ್ರು ಮಾಡ್ಬೇಕಂತಂದು ಆದ್ರೆ ಒಂದು ಪಿಕೋ ಫಾಲ್ ಮಾಡೀನಿ ರೀ. ಅಂದ್ರೆ ಅದು ಕಂಪ್ಲೀಟ್ ಆಗೈತೆ ರೀ. ಇನ್ನೊಂದಂತೂ ಹಂಗೆ ಉಳ್ದೈತೆ ರೀ. ಹಿಂಗಾಗಿ ಕೊಡುವರೆ ಅರ್ಜೆಂಟ್ ಅದಾವ ರೀ. ಒಬ್ರಿಗಿಂತ ಒಬ್ರು ಅರ್ಜೆಂಟ್ ಅದ ರೀ. ಕೊಡೋದು ಲೇಟ್ ಮಾಡಿ ಕೊಟ್ಟಿರ್ತಾರೆ. ಅದ್ರೊಳಗೆ ಬೇಡೋದು ಅಂದ್ರೆ ಮಾತ್ರ ಪಟ್ನ ನಂದು ಆಗೈತಿಲ್ಲೋ ನಿಂದು ಆಗೈತಿಲ್ಲ ಅಂತಂದು ಹಿಂಗೆ ಮಾಡ್ತಾರೆ ಕಸ್ಟಮರ್ ನೋಡಿ. ಹಿಂಗಾಗಿ ನೋಡಿರಿ ನೀನು ಶೇರ್ ಮಾಡಿದ್ರೆ ಈ ಸಾಡಿದ ಈ ಕಲರ್ ಸಾಡಿ ಇದೆ ಅಂತಂದು ಶೇರ್ ಮಾಡಿದ್ರಿ. ಈಗ ಆಲ್ರೆಡಿ ಫಾಲ್ ನೋಡ್ಬೋದು. ಇಲ್ಲಿ ಫಾಲ್ ಹಚ್ಚೇನಿ ರೀ. ಇದು ಕೈವಲಿಗೆ ಬಾಕಿ ಐತಿದ್ರದ್ದು ರೀ. ಇದನ್ನು ನೀನು ಹಚ್ಚೀನಿ ರೀ. ನೀನು ಮಾಡೀನಿ ಅದನ್ನ ಅರ್ಧ. ಆಮೇಲೆ ಇದು ಈಗ ಆಗಲೇ ಮಾಡೀನಿ ರೀ. ನೆನಪಾತ್ರಿ ಬ್ಲಾಗ್ ಶೂಟ್ ಮಾಡ್ಬೇಕಂತಂದು. ಹಿಂಗಾಗಿ ನೋಡಿರಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ನೆನಪಾಗೋದಿಲ್ಲ ರೀ. ಅದಕ್ಕೆ ನನ್ನ ಕೆಲಸ ಇತ್ತು ಜಾಸ್ತಿ ಕೆಲಸ ಇತ್ತಂದ್ರೆ ಏನಾಕತ್ರಿ, ಇವಾಗ ಪಟ ಮಾಡಿ ಮುಗಿಸಿನತ್ತಂದು ತಲೆಯಾಗಿರ್ತದೆ ರೀ. ಆ ವ್ಲಾಗ್ ಮೊಬೈಲ್ ತೊಗೋಬೇಕು, ಆಮೇಲೆ ಇದನ್ನ ವಿಡಿಯೋ ಶೂಟ್ ಮಾಡಬೇಕು, ಅದು ಮೈಂಡ್ನಾಗ ಬರೋಂಗೇ ಇಲ್ಲ ರೀ. ಹಿಂಗಾಗೇನಿಲ್ಲ ರೀ. ಈಗ ತೊಗೋತೇನೆ ರೀ. ಗಂಟ್ಲು ಇನ್ನಾದ್ರೂ ಖರಾಬ್ ಐತೆ ರೀ. ವಾಯ್ಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊತಾ ಇರ್ತೇನೆ ರೀ. ಈ ಸಾಡಿದು ನೋಡಿರಿ, ಈ ಕಲರ್ ಸಾಡಿ, ಕೇಸರಿ ಕಲರ್ ಸಾಡಿ ಇದು ಆಗಲೇ ಹಚ್ಚೀನಿ ರೀ. ಇದು ಒಂದು ಕಂಪ್ಲೀಟ್ ಮಾಡೀನಿ ರೀ. ಮಾಡಿದ ನಂತರ ಐದು ನೆನಪಾಗೈತಿ ಬ್ಲಾಗ್ ಶೂಟ್ ಮಾಡೋದಂದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಆಮೇಲೆ ಈ ಸಾಡಿದು ಅಂದ್ರೆ ಬಿಚ್ಚೇನು ರೀ ಕಟ್ ಮಾಡೋ ಸಂಬಂಧ. ಅದಕ್ಕೆ ಈಗ ನೆನಪಾಗನ ಶೇರ್ ಮಾಡತ್ತೇನೆ ರೀ. ಅನ್ಬ್ಯಾಡ್ರಿ ಬಿಚ್ಚಿದ್ರೆ ತೋರ್ಸೋದಂತ. ಇದೊಂದು ಸಾಡಿದು ನೋಡಿ. ಇದು ಇಬ್ಬರು ಮಂದಿ ಸೇಮ್ ಐತೆ ರೀ, ಸಿಸ್ಟರ್ಸ್ ಅದ. ಇದು ಅದು ಸೇಮ್ ಅದಾವೆ ನೋಡಿರಿ. ಕಟ್ ಮಾಡಿ ಇಟ್ಟಿತ್ತಂದ್ರೆ ಏನಾಕತ್ರಿ, ಇವ ಎಳಿ ಉಚ್ತಾವ್ರಿ. ಕಟ್ ಮಾಡಿ ಇಟ್ಟಿದ್ದು ನೋಡ್ಬೋದು ನೀವು ರೀ. ಇದು ನೋಡಿರಿ, ಇದು ಉಚ್ಸತ್ತ ನೋಡಿರಿ. ಈ ರೀತಿ ಹಾಕತ್ರಿ. ಅದಕ್ಕೆ ಏನು ಮಾಡ್ತೇನೆ ರೀ, ಎಷ್ಟು ಹಾಕವಲ್ಲ ಅಷ್ಟು ಪಟ ಕಟ್ ಮಾಡಿ ಇದನ್ನ ಮಾಡ್ಕೊಂಡಿರ್ತೇನೆ ರೀ. ಪಿಕೋ ಮಾಡ್ಕೊಂಡಿರ್ತೇವೆ. ಇದು ಪಿಕೋ ಫಾಲ್ದರ್ ಐತಿ, ಅದು ಪಿಕೋ ಫಾಲ್ದನ ಐತ್ರಿ. ಇವೆರಡು ಸಿಸ್ಟರ್ಸ್ ಸೇಮ್ ಅದಾವೆ ರೀ. ಆಮೇಲೆ ಇದೊಂದು ಸ್ಮೂತ್ ಐತ್ರಿ ಸಾಡಿ. ಇದೊಂದು ಪಿಕೋ ಫಾಲ್ ಮಾಡೋದೈತ್ರಿ. ಇದು ಒಬ್ರದ್ದು ಐತ್ರಿ. ಅದು ಆಗಳಿದ್ರದ್ದು 2 ಜನದ ಐತ್ರಿ. ಯಾರು ಅದಾದಂತ ನೋಡ್ರಿ. ಇವ ಒಂದೇ ಮನೆಯಾಗಿನ ಬಂದಾವ್ರಿ. ಈ ಕಲರ್ ತೊಗೊಂಡೈತ್ರಿ. ಆಮೇಲೆ ಇದು ಒಂದ್ರಿ. ಇದು ಒಂದೈತ್ರಿ. ಮಾಡೇ ಇಲ್ಲ ಹಂಗೆ ಅದಾವ್ರಿ. ಆಮೇಲೆ ಇದು ಬಿಚ್ಚೈತ್ರಿ. ಇದು ಒಂದು ಸಾಡಿದ್ರಿ. ಇವು ಪಿಕೋ ಫಾಲ್ ಅದ ರೀ. ಇವು ಆಲ್ಮೋಸ್ಟ್ ಏನು ಇದ್ರೊಳಗಿನ ಮೊನ್ನೇನು 3 ಕೊಟ್ಟೆ ಅಂತಂದ್ರಿ ನೋಡ್ರಿ. ಸೇಮ್ ಸಾಡಿವು ಒಂದೇ ಜನದ್ದು ಫಂಕ್ಷನ್ದು ಅವತ್ತು ನಾನು ಶೇರ್ ಮಾಡೀನಿ ರೀ ಈಗ ಆಲ್ರೆಡಿ. ಅದು ಅವ್ರೂ ಅದಾವ್ರಿ. ಇವು ರೀ ಅವ್ರು ಆವಾಗ ಫಂಕ್ಷನ್ ಹತ್ರ ನಾನು ಹಿಂಗಾಗಿ ಅವು ಅರ್ಜೆಂಟಿದ್ದು ಅಂದ್ರೆ ಅವಷ್ಟು ಕೊಡತ್ತಂದ್ರಿ ರೀ. ಹಿಂಗಾಗಿ ಅವಷ್ಟು ಕೊಟ್ಟೆ. ಇವಷ್ಟು ಬಾಕಿ ಹೋದಾವ್ರಿ. ಇನ್ನು ಇವಷ್ಟೆಲ್ಲ ಇದನ್ನ ಮಾಡ್ಬೇಕಾಗೈತೆ ರೀ. ಆಮೇಲೆ ಫಾಲ್ನು ತಂದೇನಿ ರೀ ಎಲ್ಲ. ನೀನು ಹೋಗಿ ನೋಡ್ಬೋದು ನೀವು. ಸಾರಿ. ಮತ್ತು ವಾಪಸ್ ನೆಗಡಿ ಬರೋ ಹಂಗಾಗೈತೆ ರೀ. ಈಗ ಆಲ್ರೆಡಿ ಬಂದು ಹೋಗಿದ್ರಿ. ಅದು ಮತ್ತೆ ಏನಾಗೈತೆ ರೀ, ನೆಗಡಿ ಬರೋ ಹಂಗಾಗೈತೆ ರೀ. ಇವು ನೋಡ್ಬೋದು ನೀವು. ಫಾಲು ತಂದೇನಿ ರೀ. ಇನ್ನೇನಿದ್ರು ನೋಡಿರಿ, ದಾರಗಳು ಮ್ಯಾಚ್ ಇಲ್ಲಾಗಿದ್ದು ರೀ. ಮ್ಯಾಚ್ ಇದ್ದು ಅಷ್ಟು ಇದ್ದು ರೀ. ಮ್ಯಾಚ್ ಇಲ್ದು ತಂದೇನಿ ರೀ. ಇನ್ನೇನಿದ್ರು ಪಟ ಹಚ್ಚೋದ್ರಿಂದ ಬಾಕಿ ಐತ್ರಿ. ಹೀಗಾಗಿ ಈಗ ಸ್ಟಾರ್ಟ್ ಮಾಡೀನಿ. ನೋಡೋಣ ಎಷ್ಟು ಹಾಕತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಬರೀ ಫಸ್ಟಕ್ಕೆ ಕ್ಲಿಯರ್ ಮಾಡ್ತೀನಿ ರೀ. ಈಗ ಆರಾಮಾಗೈತೆ ರೀ. ಆರಾಮದೇನು ರೀ. ಈ ಮೊದಲು ವಿಡಿಯೋ ಮಾಡಿ ಇಟ್ಟೀನಿ ರೀ. ಹಿಂಗಾಗಿ ಎಡಿಟಿಂಗ್ ಮಾಡೋಕೆ ನನಗೆ ಟೈಮ್ ಇಲ್ಲಾಗೈತೆ ರೀ. ನನಗೆ ಎಡಿಟಿಂಗ್ ಮಾಡಿ ಹಾಕೊಲ್ಲಾಗೀನಿ ರೀ. ಆಮೇಲೆ ನಡು ಮನೆ ಗ್ಯಾಪ್ ಅದು ರೀ. ಮಹಾಶಿವರಾತ್ರಿ ಬ್ಲಾಗುದು ಹಾಕೀನಿ ನೋಡ್ರಿ. ಅವಾಗೇನಿಲ್ಲ ರೀ, ಅದಕ್ಕಿಂತ ಮೊದಲೇ ಇದನ್ನ ಮಾಡೀನಿ ರೀ. ಆದ್ರೆ ಶಿವರಾತ್ರಿ ಆಗಿ ಭಾಳ ದಿನ ಆಕತ್ರಿ. ಆಮೇಲೆ ಆ ಬ್ಲಾಗ್ ಹಾಕೋದು ಇದನ್ನ ಅನ್ಸಂಗಿಲ್ಲ. ನಾ ಏನು ಮಾಡೀನಿ ರೀ,
ಅದನ್ನೆಲ್ಲ ಮೊದ್ಲು ಹಾಕಿನ್ರಿ. ಆಮೇಲೆ ಈ ವ್ಲಾಗ್ಗಳು ಹಿಂದೆ ಹೋದಾವ್ರಿ, ಒಂಚೂರು ಹಿಂದೆ ಮುಂದೆ ಆಗ್ಯಾವ ಮಾತ್ರ ವ್ಲಾಗ್ಗಳು ರೀ. ಅದನ್ನಿಲ್ರಿ ವಿಡಿಯೋ ಮಾತ್ರ ಮಾಡಿ ಇಟ್ಟಿನ್ರಿ, ನಾ ಎಡಿಟಿಂಗ್ ಮಾಡಿ ಹಾಕಕ್ಕಷ್ಟೇ ನನಗೆ ಟೈಮ್ ಸಿಕ್ಕಿಲ್ಲ ರೀ. ಈಗ ಮಾತ್ರ ಆರಾಮಾಗೈತೆ ರೀ, ಕಂಪ್ಲೀಟ್ಲಿ ಆರಾಮದೇನು ರೀ. ನೀವು ಅನ್ಬೋದು ಇನ್ನೂ ಎಷ್ಟು ದಿನ ಆರಾಮಿಲ್ಲ ತಂದ, ಇಲ್ಲ ಆರಾಮದೇನು ರೀ. ನಾನೀಗ ಕಂಪ್ಲೀಟ್ಲಿ ಆರಾಮ ಆಗೈತೆ ನನಗೆ. ಈಗ ವರ್ಕ್ ಸ್ಟಾರ್ಟ್ ಆಗೈತೆ ನಂದ್ರಿ. ಈಗ ನೋಡಿರಿ ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೀನಿ ರೀ, ನಾ ಐತನದು ಎಲ್ಲ ರೀ. ಆಮೇಲೆ ಏನಪ್ಪ ನಾನು ವಿಡಿಯೋ ಶೂಟ್ ಮಾಡೋದು ನಾ ಹೇಳಿದ್ದೀನಿ ರೀ. ಇದ್ರೊಳಗೆ ನಾ ಕೆಲವೊಂದು ನನಗೆ ಗೊತ್ತಿದ್ದು ಟಿಪ್ಸ್ ಮಾತ್ರ ನಿಮ್ಮ ಜೊತೆ ನಾ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ರೀ. ಅಂದ್ರೆ ಫಸ್ಟ್ನೇ ಟಿಪ್ಸ್ ಅಂದರೆ ಏನು ಹೇಳ್ತೀನಿ ರೀ, ಇಲ್ಲಿ ಫಸ್ಟಕ್ಕೇನೆ ರೀ ಸಾಡಿಗಳು ನಾವು ಕಟ್ಟಿಂಗ್ ಮಾಡ್ಕೊಂಬಂದು ಫಸ್ಟ್ ಸಾಡಿ ಹೆಂಗೆ ಅದಾವ ಅನ್ನೋದು ಮೊದಲು ಚೆಕ್ ಮಾಡ್ಕೋದ್ರಿ. ಯಾಕಂದ್ರೆ ಒಂದು ಸ್ಮೂತ್ ಸಾಡಿ, ಇದು ಮೆತ್ತಗಿನ ಸಾಡಿ ಇರ್ತಾವಲ್ಲ ಅವೆಲ್ಲ ಏನಿಲ್ಲ ಆಗ್ತದೆ ರೀ, ಕಟ್ ಮಾಡಿ ಇಟ್ರು ಅದ್ರದ್ದೇನು ಎಳಿಯೋದು ಏನು ಬಿಚ್ಚಂಗಿಲ್ಲ ರೀ. ಆಮೇಲೆ ಇವೆಂತಾವು ಈ ದಡಿವೇನು ಸಾಡಿ ಇರ್ತಾವಲ್ಲ ಇವೇನು ಹಾಕವ್ರಿ, ಕಟ್ ಮಾಡಿ ಇಟ್ಟಿತ್ತಂದ್ರೆ ಎಳಿ ಬೀಸ್ತಾವೆ ಮಾತ್ರ ರೀ. ಅದಕ್ಕೆ ಏನು ಮಾಡೋದ್ರಿ, ಮೆತ್ತಗೆ ಸಾಡಿ ಇದ್ದಂದ್ರೆ ಏನು ಮಾಡೋದ್ರಿ, ಪಟಾಪಟಾನೆ ಇಲ್ರಿ ಎಷ್ಟು ಹಾಕಾವತ್ತು ಅಷ್ಟೆಲ್ಲ ಕಟ್ ಮಾಡಿ ಇಟ್ಕೋದ್ರಿ. ಆಮೇಲೆ ಬರ ಪಿಕೋ ಫಾಲ್ ಮಾಡಿಬಿಡೋದ್ರಿ. ಈ ರೀತಿ ಮಾಡ್ಕೋದ್ರಿ. ಇದು ಒಂದು ಟಿಪ್ಸ್ ನನಗೆ ಗೊತ್ತಿದ್ದಂದ್ರೆ ನನಗೆ ಅನುಭವ ಇದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಆಮೇಲೆ ಈ ರೀತಿ ಏನು ದಡಿ ಸೀರೆ ಇರ್ತಾವಲ್ಲ ಇವೇನು ಮಾಡ್ಕೋದ್ರಿ, ಒನ್ ಬೈ ಕಟ್ ಮಾಡ್ಕೋದ್ರಿ. ಯಾಕಂದ್ರೆ ಭಾಳ ನೀವು ಕಟ್ ಮಾಡಿ ಇಡೋರು 2ರಿಂದ 3 ಕಟ್ ಮಾಡಿ ಇಡ್ಕೋಬೋದು. ಯಾಕಂದ್ರೆ ಇವು ಎಳಿನ ಉಚ್ತಾವ್ರಿ, ನೀವು ಕಟ್ ಮಾಡಿ ಇಟ್ರು ಮತ್ತು ಹೊಳ್ಳಿ ನಿಮ್ಗೆ ಅದು ತ್ರಾಸ ಆಕತ್ರಿ. ಹಿಂಗಾಗಿ ಅದಕ್ಕೆ ಏನು ಮಾಡೋದ್ರಿ, ಒಂದೊಂದನ್ನು ಕಟ್ ಮಾಡ್ಕೋದ್ರಿ. ಆಲ್ಮೋಸ್ಟ್ ಒಂದೆರಡು, ಆಮೇಲೆ ಒಂದೆರಡು ಇವನ್ನೆಲ್ಲ ಮಾಡೇನಿ ರೀ. ಸಾದಾ ಸಾಡಿ ಇದ್ದರು ಪಿಕೋ ಫಾಲ್ದು ಅವು ಅಷ್ಟು ಮಾಡೇನಿ ರೀ. ಇನ್ನು ಫಸ್ಟ್ ಮಷಿನ್ಗೆ ಏನಾಗೈತೆ ಅನ್ನೋದು ನೋಡೋಣ ಬರ್ರಿ. ಅದಾದಂದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಹೇಳ್ತಾನೆ ನಿಮ್ಗೆ ರೀ. ಒಂದೇ ರೀತಿ ಕಲರ್ದು ಸಾಡಿಗಳು ಎಷ್ಟು ಅದಾವೆ ರೀ, ಅಂದ್ರೆ ಒಂದು ದಾರ ಹಾಕಿದಂದ್ರೆ ಅದ್ರಾಗ ಎಷ್ಟು ಸಾಡಿ ಪಿಕೋ ಫಾಲ್ ಮಾಡಿ ನಾವು ತಕ್ಕೋಬೋದು ಅನ್ನೋದು ಇದನ್ನು ಮೊದಲು ತಲೆಯಾಗಿ ಇಟ್ಕೋದು ರೀ. ಆಮೇಲೆ ಅದು ರೀತಿ ತಲೆಯಾಗಿ ಇಟ್ಕೊಂಡ್ರೆ ಬರ ಅಂದ್ರೆ ದಾರ ಚೇಂಜ್ ಮಾಡೋಕೆ ಟೈಮ್ ನಮಗೆ ಆಗಂಗಿಲ್ಲ ರೀ. ಪಟ ಸಾಡಿಗಳು ಪಿಕೋ ಫಾಲ್ ಮಾಡಿ ತಕ್ಕೋಬೋದು ನಾವು. ಹೀಗಾಗಿ ಒಂದು ದಿನದಾಗ ಇಲ್ಲಾಂದ್ರೂ 10ರಿಂದ 20 ಸಾಡಿನೂ ಪಿಕೋ ಫಾಲ್ ಮಾಡಿ ತಕ್ಕೋಬೋದು ರೀ. ಈ ರೀತಿ ಹಾಕತ್ರಿ. ಯಾಕಂದ್ರೆ ದಾರ ಇತ್ತಂದ್ರೆ ಏನಾಕತ್ರಿ, ಪಟ ಹಾಕಾಕೂ ನಮಗೆ ಕೆಲಸ ಆಗ್ತದೆ ರೀ. ಮತ್ತು ಬೇರೆ ಇತ್ತಂದ್ರೆ ಏನಾಕತ್ರಿ, ಅದು ದಾರ ಚೇಂಜ್ ಮಾಡ್ಕೊಡ್ದು ನಾವು ಇಲ್ಲಾಂದ್ರೆ 1ರಿಂದ 2 ನಿಮಿಷ ಹತ್ರ ಹೋಗತ್ರಿ. ಹಿಂಗಾಗಿ ಏನಾಕತ್ರಿ, ಮೊದಲು ದಾರ ಅದ ಐತಂದ್ರೆ ನೋಡ್ಕೋದ್ರಿ. ಆಮೇಲೆ ಕಟ್ಟಿಂಗ್ ನೋಡ್ಕೋದ್ರಿ. ಆಮೇಲೆ ಇದಕ್ಕಿಂತ ಡೀಟೇಲ್ ವಿಡಿಯೋ ಆಗಿನೂ ನಾ ಮತ್ತೊಂದು ವಿಡಿಯೋ ಹಾಕ್ತೇನೆ ರೀ. ಆದ್ರೆ ನನಗೆ ಇದು ಇಷ್ಟು ಗೊತ್ತಿದ್ದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ರೀ. ಯಾರೇ ಪಿಕೋ ಫಾಲ್ ಮಾಡೋರು ಇದಂದ್ರೆ ಇದು ಟಿಪ್ಸ್ ನಿಮಗೆ ಯೂಸ್ ಆಗ್ಬೋದು ರೀ. ಆಮೇಲೆ ನಮಗೆ ಪಿಕೋ ಮಷಿನ ಬೇಕು ರೀ, ಅದೇ ಬೇಕು ಅಂದ್ರೆ ಅದು ಹಂಗೇನು ಇರಂಗಿಲ್ಲ ರೀ. ನಾ ಅಂತನೂ ಅಂದ್ರೆ ನಮಗೆ ವೈಯಕ್ತಿಕ ಮನ್ಯಾಗ ಮಾಡ್ಕೋದ್ರೂ ಸಾದಾ ಮಷಿನೂ ಹಾಕದ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮಾಡಿರಿ.